ರಾಜ್ಯ ರಾಜಕೀಯದಲ್ಲಿ ಈ ಕ್ಷಣಕ್ಕೆ ಇರುವಂತಹ ಕುತೂಹಲ ರಾಜ್ಯಪಾಲರ ನಡೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ ಅಂತ. ಮೂಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಟಿಜೆ ಅಬ್ರಹಂನವರು ದೂರು ದಾಖಲಿಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ದಾಖಲೆಗಳನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮೂಡಾ ಹಗರಣ ಸಂಬಂಧ ದಾಖಲೆಗಳು ಸಲ್ಲಿಕೆ ಆಗಿದೆ. ಬಟ್ ಏನಾಗುತ್ತೆ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಆಶಾದಾಯಕವಾಗಿರುತ್ತಾ ಟಿಜೆ ಅಬ್ರಹಂಗೆ? ಹಾಗೂ ಈ ಸಂಘರ್ಷ ಏನ್ ನಡೀತಾ ಇತ್ತು, ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ಸಂಘರ್ಷ, ಇದಕ್ಕೆ ಉತ್ತರ ಸಿಗುತ್ತಾ? ಈ ಎಲ್ಲಾ ಕುತೂಹಲಗಳಿಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಕ್ಬಿಡುತ್ತೆ. ಇನ್ಫ್ಯಾಕ್ಟ್ ರಾಜ್ಯಪಾಲರು ಕಾನೂನಿನ ಮೂಲಕ ಕೂಡ ಇದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಟಿಜೆ ಅಬ್ರಹಂ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ತೆರಳಿದಂತಹ ಸಂದರ್ಭ ನೀವು ಗಮನಿಸ್ತಾ ಇದ್ದೀರಾ. ಪಬ್ಲಿಕ್ ಡೊಮೈನ್ನಲ್ಲಿರುವಂತಹ ಕೆಲವು ಡಾಕ್ಯುಮೆಂಟ್ಗಳನ್ನ ರಾಜ್ಯಪಾಲರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರ ಬೆನ್ನಲ್ಲೇ ಶೋಕಾಸ್ ನೋಟಿಸ್ ರಿಸೀವ್ ಆಗಿತ್ತು. ಶೋಕಾಸ್ ನೋಟಿಸ್ ವಿಚಾರದಲ್ಲಿ ಸಂಪುಟ ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಂಡು ಅದನ್ನ ರಾಜ್ಯಪಾಲರಿಗೆ ಹೇಳಲಾಗಿದೆ. ಸೊ ಏನ್ ಮಾಡ್ತಾರೆ ರಾಜ್ಯಪಾಲರು ಅನ್ನೋದು ಕುತೂಹಲ. ಪ್ರಾಸಿಕ್ಯೂಷನ್ಗೆ ಏನಾದ್ರೂ ಅನುಮತಿ ಕೊಟ್ರೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ಕಂಪನ ಇನ್ನಷ್ಟು ಜಾಸ್ತಿ ಆಗತ್ತಾ? ಎರಡೆರಡು ರೀತಿಯ ಆಪ್ಷನ್ಸ್ ಇದಾವೆ ಅಂತ ಸುಮಾರು ಜನ ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ರು. ಕೆಲವರು ಹೇಳ್ತಾ ಇದ್ರು, ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಕೂಡ ಕಾನೂನಿನ ಬಾಧ್ಯತೆ ಏನಿಲ್ಲ, ಅವರು ಸಿಎಂ ಸ್ಥಾನದಲ್ಲಿ ಮುಂದುವರಿಬಾರದು ಅಂತ ಏನು ಕಾನೂನಿನ ಬಾಧ್ಯತೆ ಇಲ್ಲ. ಬಟ್ ನೈತಿಕವಾಗಿ ಅದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಕೆಲವರು ಈ ಹಿಂದೆ ರಾಜೀನಾಮೆಯನ್ನು ಕೊಟ್ಟಿದ್ರು, ಪದತ್ಯಾಗವನ್ನು ಮಾಡಿದ್ರು ಅಂತ. ಇಲ್ಲಿ ಏನಾಗುತ್ತೆ ಹಾಗಾದ್ರೆ? ಪ್ರಾಸಿಕ್ಯೂಷನ್ಗೆ ಫಸ್ಟ್ ಪ್ಲೇಸ್ ಅಲ್ಲಿ ಅನುಮತಿ ಸಿಗುತ್ತಾ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಸೂದ್. ಸದ್ಯಕ್ಕೆ ರಾಜ್ಯಪಾಲರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ನಿರೀಕ್ಷೆ ಇಟ್ಕೊಳ್ಬಹುದು? ಮಮತಾ, ಎಲ್ಲೋ ಒಂದ್ ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡೋ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಚುರುಕು ಮಾಡಿದ್ದಾರೆ ಅನ್ನುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಿದ್ದಾವೆ. ಕಳೆದ 10 ದಿನಗಳಿಂದ ಅವರು ಬೆಂಗಳೂರಿನಲ್ಲಿ ಇರಲಿಲ್ಲ. ಕಳೆದ ಜುಲೈ 26ನೇ ತಾರೀಕು ಶೋಕಾಸ್ ನೋಟಿಸ್ ಕೊಟ್ಟು ದೆಹಲಿ ಪ್ರವಾಸಕ್ಕೆ ಹೋಗಿದ್ರು. ನಿನ್ನೆ ರಾತ್ರಿ ಬಂದಿದ್ದಾರೆ. ಬಂದ ಕೂಡಲೇ ಪ್ರಮುಖವಾಗಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವಂತದ್ದು ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಮುಂದೆ ಎರಡೂ ಕಡೆಯೂ ಅಂದ್ರೆ ಸರ್ಕಾರ ರಾಜ್ಯಪಾಲರ ನಡುವೆ ವೇದಿಕೆಗೆ ಜಟಾಪಟಿಗೆ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಈಗ 3:15 ಅಷ್ಟೊತ್ತಿಗೆ ಅಬ್ರಹಂ ಅವರು, ಸಾಮಾಜಿಕ ಕಾರ್ಯಕರ್ತ ಅಬ್ರಹಂ ಅವರು ಕಳೆದ ಜುಲೈ 26ನೇ ತಾರೀಕು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ದೂರು ಏನು ಕೊಟ್ಟಿದ್ರು, ಅವರು ಮತ್ತೆ ಇವತ್ತು ಭೇಟಿ ಮಾಡಿದ್ದಾರೆ ರಾಜ್ಯಪಾಲರನ್ನ. ಆ ಪ್ರಕರಣ ಸಂಬಂಧಪಟ್ಟಂತೆ, ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ ಏನು ಕಳೆದ ಜುಲೈ 26 ಹೆಚ್ಚುವರಿ ದಾಖಲೆ ಕೊಟ್ಟಿದ್ರು, ಅದಕ್ಕೆ ಹೆಚ್ಚುವರಿಯಾಗಿ ಮತ್ತಷ್ಟು ಪೂರಕವಾದಂತಹ ದಾಖಲಾತಿಗಳನ್ನ ತಮ್ಮ ಜೊತೆ ಕಾರ್ನಲ್ಲಿ ಅಬ್ರಹಂ ಅವರು ತಂದಿದ್ದಾರೆ. ಕಳೆದ 1 ಗಂಟೆಯಿಂದಲೂ ಕೂಡ ರಾಜ್ಯಪಾಲರ ಜೊತೆ ಆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ಕೂಡ ಅಬ್ರಹಂ ಅವರು ಕೊಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಆ ನಿಟ್ಟಿನಲ್ಲಿ ಒಂದ್ ರೀತಿಯಲ್ಲಿ ಚುರುಕಿನ ಹೆಜ್ಜೆಯನ್ನ ರಾಜ್ಯಪಾಲರು ಇಡ್ತಿದ್ದಾರೆ ಅಂತ ಕೂಡ ಅನಿಸ್ತಾ ಇದೆ. ಇತ್ತ ರಾಜ್ಯ ಸರ್ಕಾರದಲ್ಲಿ ಒಂದ್ ರೀತಿಯಲ್ಲಿ ಆತಂಕದ ಮೋಡ ಆವರಿಸಿಕೊಂಡಿದೆ. ರಾಜ್ಯ ಸರ್ಕಾರವು ಕೂಡ ಕಾನೂನು ಸಮರಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ರಾಜ್ಯಪಾಲರ ನಿರ್ಣಯ ಏನಿರುತ್ತೆ ಅನ್ನೋದ್ರ ಮೇಲೆ ರಾಜ್ಯ ಸರ್ಕಾರ ಕಾನೂನು ಸಮರಕ್ಕೆ ಮುಂದಾಗ್ತಾ ಇದೆ. ಮುಖ್ಯವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡೋ ಸಂಬಂಧ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಇದೆಲ್ಲವನ್ನ ಕೂಡ ರಾಜ್ಯಪಾಲರು ಕಾನೂನು ತಜ್ಞರ ಮೂಲಕ ನೋಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಟಿಜೆ ಅಬ್ರಹಂ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ.